ತೆಂಗಿನಕಾಯಿ ಹಾಕ್ತೀವಿ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನೀಟಾಗಿ ಸಣ್ಣ ಸಣ್ಣಕ್ಕೆ ಕಟ್ ಮಾಡ್ಕೊತಿದ್ದೀನಿ. ಇದೆಲ್ಲ ಕಟ್ ಮಾಡ್ಕೊಂಡ್ಮೇಲೆ ಈರುಳ್ಳಿನ ಅಷ್ಟೇ ಒಂದು 3ರಿಂದ 4 ಈರುಳ್ಳಿ ನೀಟಾಗಿ ಸುಲ್ಕೊಂಡು ರೆಡಿ ಮಾಡಿಕೊಂಡೆ. ಈರುಳ್ಳಿ, ಸ್ವಲ್ಪ ಟೊಮೆಟೊ, ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರಿಬೇವು, ಸಾಂಬಾರು ಪೌಡರ್, ಬೇಸಿಕ್ ಖಾರ ಯೂಸ್ ಮಾಡ್ತಿದ್ದೀನಿ. ಇದನ್ನು ಮತ್ತು ಹುಣಸೆಹಣ್ಣು ಇಷ್ಟನ್ನು ನಾವು ಬಸ್ಸಾರಿಗೆ ಯೂಸ್ ಮಾಡ್ತೀನಿ. ಇದನ್ನು ನೀಟಾಗಿ ಹುರ್ಕೊತಾ ಇದ್ದೀನಿ. ಈರುಳ್ಳಿ ಒಂದು 2ರಿಂದ 3 ಮತ್ತು ಹುಣಸೆಹಣ್ಣು, ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಟೊಮೆಟೊ 1 ದಪ್ಪದಂದರೆ 1, ಸಣ್ಣದಂದರೆ 2 ತಗೊಳ್ಳಿ. ಹುಳಿ ಟೊಮೆಟೊ ಇರೋದ್ರಿಂದ ಇದ್ದರೆ ಒಂದೇ ಸಾಕು. ಮತ್ತು ಉರಿಯೋಕ್ಕೆ ಜೀರಿಗೆ. ಇವಾಗ ಒಂದು ಪ್ಯಾನ್ ತೊಗೊಂಡು ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಿದ್ದೀನಿ. ಸಾಂಬಾರಿಗೆ ನಾನು ಬಸ್ಸಾರು ಹುರ್ಕೊಳ್ಳೋಕ್ಕೆ ಸ್ವಲ್ಪ ಎಣ್ಣೆ ಸಾಕಾಗುತ್ತೆ. ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ತಿದ್ದೀನಿ. ಫಸ್ಟ್ ಜೀರಿಗೆ ಹಾಕ್ತಿದ್ದೀನಿ. 1 ಸ್ಪೂನ್ ಹಂಗೆ ಜೀರಿಗೆ ಹಾಕಿ, ಆ ನಂತರ ನಾನು ಬೆಳ್ಳುಳ್ಳಿ, ಟೊಮೆಟೊ, ಈರುಳ್ಳಿ, ಸ್ವಲ್ಪ ಕರಿಬೇವು ಅದೆಲ್ಲ ನೀಟಾಗಿ ಹಾಕ್ಕೊತಿದ್ದೀನಿ. ಇದು ಈರುಳ್ಳಿ ನಾವು ಯೂಸ್ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಇದಕ್ಕೆ. ಬೆಳ್ಳುಳ್ಳಿ ನಂತರ ನೆಕ್ಸ್ಟು ಕರಿಬೇವು, ಕೊತ್ತಂಬರಿ, ಟೊಮೆಟೊ ಎಲ್ಲ ಹಾಕಿ ನೀಟಾಗಿ ಹದವಾಗಿ ಹುರ್ಕೊಳ್ಬೇಕು. ಇದು ಹುರ್ಕೊಂಡ್ರೆ ನೀಟಾಗಿ ಸಾಂಬಾರು ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ನೋಡಿ, ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ. ಚೆನ್ನಾಗಿದು ಫ್ರೈ ಮಾಡ್ಕೊಬೇಕು ನಾವು ಆಯಿಲಲ್ಲಿ. ಫ್ರೈ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಕೆಂಬಾರ ಫ್ರೈ ಮಾಡ್ಕೊಬೇಕು. ಈರುಳ್ಳಿ ಎಲ್ಲ ವೈಟಾಗಿ ಆಗೋವರೆಗೂ ನೀಟಾಗಿ ಫ್ರೈ ಮಾಡಬೇಕು ನಾವು. ಈ ಥರ ನೀವು ಸಾಂಬಾರು ಮಾಡಿದಾಗ ತುಂಬ ಟೇಸ್ಟಿಯಾಗಿರುತ್ತಲ್ವ. ಅದೇ ರೀತಿ ಈವ್ನಿಂಗ್ ಟೈಮ್ಸ್ ಕೆಲವು ಸತಿ ನಾನು ಸಾಂಬಾರು ಏನಾದರೂ ಇದ್ದರೆ ಏನೂ ಮಾಡೋದಿಲ್ಲ, ಅದೇ ಅಡ್ಜಸ್ಟ್ ಆಗುತ್ತೆ. ಇಲ್ಲಾಂದರೆ ಕೆಲವು ಸತಿ ನಾನು ಏನಾದರೂ ಸ್ನ್ಯಾಕ್ ಐಟಮ್ಸ್ ಮಾಡ್ತೀನಿ ಮಕ್ಕಳಿಗೆ. ಇಲ್ಲಾಂದರೆ ಏನಾದರೂ ಗ್ರೇವಿಗಳು, ಗೊಜ್ಜು ಏನಾದರೂ ಮಾಡ್ಕೊತೀನಿ. ಇದನ್ನು ನೀಟಾಗಿ ಹದವಾಗಿ ಹುರ್ಕೊಳ್ಬೇಕು. ಹುರಿದ್ಮೇಲೆ ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ, ಉಪ್ಪು ಹಾಕೋದ್ರಿಂದ ಬೇಗ ಬೇಯುತ್ತೆ. ನೀಟಾಗಿ ಫ್ರೈ ಮಾಡ್ಕೊಂಡು ಆಮೇಲೆ ಇದನ್ನು ತೆಕ್ಕೊಳ್ಬೇಕು. ಇದು ಆದ್ಮೇಲೆ ಇದನ್ನು ಮಿಕ್ಸಿ ಜಾರ್ಗೆ ಒಂಚೂರು ಕಾಯಿ ತುರಿ ರುಬ್ಬಕ್ಕೆ ಹಾಕ್ಕೊಳ್ಬೇಕು. ಅದರಿಂದ ಟೇಸ್ಟಿಯಾಗಿ ಚೆನ್ನಾಗಾಗುತ್ತೆ. ಇದಾದಮೇಲೆ ನಂತರ ನೋಡಿ ಈ ಥರ ನೀಟಾಗಿ ಫ್ರೈ ಆಗಬೇಕು. ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊತೀನಿ. ಅಷ್ಟರಲ್ಲಿ ನೋಡಿ ನಮ್ಮದು ಕುಕ್ಕರಲ್ಲಿ ತಣ್ಣಗಾಗಿದ್ರೆ ಅದನ್ನು ನಾವು ಬಸ್ಕೊಬೇಕು. ಒಂದು ಕಡೆ ಅನ್ನ ಆಗಿದೆ, ಒಂದು ಕಡೆ ಸಾಂಬಾರ್ದು ಎಲ್ಲ ಆಗಿದೆ. ಇದನ್ನು ನೀಟಾಗಿ ಬಸ್ಕೊತಿದ್ದೀನಿ. ನಾವು ಬೇಳೆ ಕಟ್ ಮಾತ್ರ ನಾವು ರುಬ್ಬಕ್ಕೆ ಹಾಕ್ಕೊತೀವಿ. ಎಲೆಕೋಸನ್ನ ಹಾಗೆ ಇಟ್ಕೊಂಡಿರ್ತೀನಿ. ಬೇಳೆ ಭಾಗ ಇರುತ್ತಲ್ಲ ಅದನ್ನು ನೀಟಾಗಿ ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಆರಿದ ಮೇಲೆ ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಬೇಕು. ನೋಡಿ, ಸುಮಾರು ಸ್ವಲ್ಪ ಬೇಳೆ, ನಮ್ಮ ಮನೆಗೆ ಇಷ್ಟು ಬೇಳೆ ಹಾಕ್ತೀನಿ ನಾನು. 2 ಹೊತ್ತಿಗೆ 1 ಹೊತ್ತು ಆಗುತ್ತೆ ಇದು. ಬೇಳೆ ಹಾಕಿ ನಂತರ ಸಾಂಬಾರು ಪೌಡರ್ 1.5 ಸ್ಪೂನ್ ಯೂಸ್ ಮಾಡ್ತಿದ್ದೀನಿ. ಮತ್ತು ಉಳಿದಿರೋ ಮಸಾಲೆ, ಕಾಯಿ ತುರಿ ಒಂದು 2 to 3 ಸ್ಪೂನ್ಸ್ ಕಾಯಿ ತುರಿ ಹಾಕ್ತೀನಿ. ಕಾಯಿ ತುರಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ರುಚಿನೂ ಇರುತ್ತೆ ಮತ್ತು ಥಿಕ್ನೆಸ್ಸು ಬರುತ್ತೆ ಸಾರು. ಇದನ್ನು ಮಿಕ್ಸಿಗೆ ಇದು ಮಸಾಲೆನೂ ಎಲ್ಲ ಹಾಕಿದ್ಮೇಲೆ ಇದನ್ನು ರುಬ್ಕೊಂಡು ಬರ್ತಿದ್ದೀನಿ. ನೀಟಾಗಿ ಇದನ್ನು ರುಬ್ಬಿದ್ಮೇಲೆ ಹುಣಸೆಹಣ್ಣು ನಿಮ್ಗೆ ರುಚಿಗೆ ತಕ್ಕಷ್ಟು ಹುಣಸೆಹಣ್ಣು ಹಾಕ್ಕೊಂಡು ನೀಟಾಗಿ ನುಣ್ಣಕ್ಕೆ ಪೇಸ್ಟ್ ಮಾಡ್ಕೊಬೇಕು. ಇವಾಗ ಒಗ್ಗರಣೆಗೆ ಸ್ವಲ್ಪ ತುಪ್ಪ ಹಾಕ್ಕೊತಿದ್ದೀನಿ. ತುಪ್ಪ ಹಾಕ್ಕೊಂಡು ಸ್ವಲ್ಪ ಸಾಸಿವೆ, ಕರಿಬೇವು, ಬೆಳ್ಳುಳ್ಳಿ ಹಾಕ್ತೀನಿ ಒಗ್ಗರಣೆಗೆ. ಟೇಸ್ಟಿಯಾಗಿ ಚೆನ್ನಾಗಾಗುತ್ತೆ. ಇದು ಫ್ರೈ ಆದಮೇಲೆ ನಾವು ರುಬ್ಬಿರೋಂಥ ಮಸಾಲೆನ ಹಾಕ್ಕೊತೀನಿ. ಇವಾಗ ಇದು ಚೆನ್ನಾಗಿ ಎಣ್ಣೆ ಕಾದ್ಮೇಲೆ ನಾನು ಸಾಸಿವೆ ಮತ್ತು ಬೆಳ್ಳುಳ್ಳಿ ಹಾಕ್ತಿದ್ದೀನಿ. ಬೆಳ್ಳುಳ್ಳಿ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಬೆಳ್ಳುಳ್ಳಿ ಹಾಕ್ಕೊಂಡ್ಮೇಲೆ ಅದು ಫ್ರೈ ಆಗ್ತಾ ಇದೆ ಅಂದಾಗ ಕರಿಬೇವು ಹಾಕ್ಕೊತೀನಿ. ನೀಟಾಗಿ ಫ್ರೈ ಆಗಿದ ನಂತರ ಸ್ವಲ್ಪ ಕರಿಬೇವು ಯೂಸ್ ಮಾಡ್ತೀನಿ. ಅದು
ಫ್ರೈ ಆದಮೇಲೆ ಕರಿಬೇವು ಆದಮೇಲೆ ನಾವು ಮಸಾಲೆ ಏನು ರುಬ್ಕೊಂಡಿದ್ದೀವಿ ಅದನ್ನು ಈ ಸಾಂಬಾರಿಗೆ ಇದಕ್ಕೆ ಹಾಕ್ಕೊಳ್ತೀನಿ. ಅದು ಸ್ವಲ್ಪ ಫ್ರೈ ಆದಮೇಲೆ ನೀರು ನಾವು ಕಟ್ಟು ಏನು ತೆಗೆದಿದ್ದೀವಿ ಅದೇ ನೀರು ಯೂಸ್ ಮಾಡ್ಬೋದು. ನೋಡಿ ನಾನು ಏನೇನು ರುಬ್ಕೊಂಡಿದ್ದೀನಿ ಅದು ಪೇಸ್ಟ್ ರೀತಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ನಮ್ಮ ಬಸ್ಸಾರು ರೆಸಿಪಿ ರೆಡಿ ಇರುತ್ತೆ. ನೀಟಾಗಿ ಮಿಕ್ಸಿಗೆ ತೊಳೆದಿರೋ ನೀರು ಎಲ್ಲ ಹಾಕಿ ನೀಟಾಗಿ ಹದವಾಗಿ ತಿರುಗಿಸ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಯೂಸ್ ಮಾಡ್ಬೋದು. ಕೆಲವು ಸತಿ ನಾನು ಸ್ನ್ಯಾಕ್ಸ್ ರೆಸಿಪಿ ಕೂಡ ಬೋಂಡಾ ಬಜ್ಜಿ ಕೆಲವು ಸತಿ ಮಾಡ್ತೀನಿ. ಪ್ರತಿಯೊಂದು ಒಂದೊಂದು ಸತಿ ಶೂಟ್ ಮಾಡೋದಕ್ಕಾಗೋದಿಲ್ಲ, ಟೈಮ್ ಇರೋದಿಲ್ಲ ಅನ್ನೋ ಕಾರಣಕ್ಕೆ ಟ್ರೈ ಮಾಡ್ತಿದ್ದೀನಿ. ನಾನು ಆದಷ್ಟು ಮ್ಯಾಕ್ಸಿಮಮ್ ಟ್ರೈ ಮಾಡ್ತಿದ್ದೀನಿ. ಇನ್ನೇನು ಮಕ್ಕಳು ಸ್ಕೂಲ್ ಬಂದಿದೆ, ಇನ್ನು ನಮ್ಮದು ತಾಯ್ದಿರ್ದು ಸ್ಟಾರ್ಟ್ ಆಗುತ್ತೆ ಲಂಚ್ ಬಾಕ್ಸ್ ಮಾಡು ಅಂತ. ಈಗ ನಾವು ಸಾಸಿವೆ ಈ ಕಡೆ ನಾನು ಒಗ್ಗರಣೆಗೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಕರಿಬೇವು ಹಾಕ್ಕೊತಿದ್ದೀನಿ, ನಂತರ ಈರುಳ್ಳಿ. ಅದು ಸಾಂಬಾರು ಈ ಕಡೆ ಆಗೋ ಅಷ್ಟಕ್ಕೆ ಪಲ್ಯ ಕೂಡ ರೆಡಿ ಆಗುತ್ತೆ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇದು ನೀಟಾಗಿ ಫ್ರೈ ಮಾಡ್ಕೊಬೇಕು. ಫ್ರೈ ಮಾಡ್ಕೊಂಡಿದ ನಂತರ ನಾನು ಕಾಯಿ ತುರಿ ಹಾಕ್ಕೊತೀನಿ. ಸೇಮ್ ಎಲ್ಲರೂ ಹೇಗೆ ಪಲ್ಯ ಮಾಡ್ತಾರೆ ನಾನು ನಾರ್ಮಲಾಗಿ ಇದೇ ರೀತಿಯೇ ಪಲ್ಯ ಮಾಡೋದು. ಯಾವಾಗೂ ಈ ಥರ ಮಾಡೋದ್ರಿಂದ ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಪಲ್ಯಕ್ಕೆ. ಎಲೆಕೋಸು ಇರೋದ್ರಿಂದ ಸ್ವಲ್ಪ ಖಾರ ಮುಂದೆ ಇದ್ದರೆ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ನನ್ನ ಭಾವನೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀಟಾಗಿ ಫ್ರೈ ಮಾಡಿ ಇವಾಗ ಕಟ್ಟೆಲ್ಲ ಹಾಕ್ತಿದ್ದೀನಿ. ಪಲ್ಯಕ್ಕೆ ನಾವು ಏನು ತೊಗೊಂಡಿದ್ವಿ ಅದೆಲ್ಲ ಹಾಕ್ಕೊಂಡು ರುಚಿಗೆ ಕಾಯಿ ತುರಿ ಹಾಕ್ಕೊಬೇಕು. ನೀಟಾಗಿ ಕಾಯಿ ತುರಿ ಹಾಕ್ಕೊಂಡು ಈ ಥರ ಟೇಸ್ಟಿಯಾಗಿ ನೀವು ಮನೇಲಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನ ನಾನು ವಿವರವಾಗಿ ಇಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ. ನಿಮಗೆ ಈ ರೆಸಿಪಿ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ನೀವು ಇದೇ ರೀತಿ ಟೇಸ್ಟಿಯಾಗಿ ಮಾಡ್ಕೊಳ್ಳಿ. ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹೊಸ ವ್ಯೂವರ್ಸ್ ಯಾರು ನನ್ನ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್.